ಪ್ರತಿ ಸಾರಿ ನಾನು ಕಡಲೆಕಾಯಿ ಪರಿಷೆಗೆ ಬಂದಾಗ ಜಂಕ್ ಜ್ಯುವೆಲ್ರಿಗಳನ್ನ ತಗೊಳ್ತೀನಿ. ಈ ಸಾರಿ ಒಂದು ಇಯರ್ ರಿಂಗ್ ತಗೊಂಡೆ ಅಷ್ಟೇ. ಜುಮ್ಕಿ ತರ ಇದೆ, ಕಲರ್ಫುಲ್ ಆಗಿದೆ, ತುಂಬಾನೇ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಸರಗಳಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಕಲರ್ಫುಲ್ ಆಗಿತ್ತು. ಬಟ್ ನನ್ನ ಹತ್ರ ಸೇಮ್ ಪ್ಯಾಟರ್ನ್ ಇರುವಂತ ಸುಮಾರು ಸರಗಳಿದೆ, ಅದನ್ನೇ ನಾನು ಕರೆಕ್ಟಾಗಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ. ಅದ್ರ ಬದಲು ಬೇರೆ ಏನಾದರೂ ಇಷ್ಟ ಆಗುವಂತ ತಗೊಳ್ಳೋಣ ಅಂತ ಅನ್ಕೊಂಡೆ. ಒಂದ್ ಸೈಡ್ ಬ್ಯಾಗ್ ತಗೋಬೇಕಿತ್ತು. ನನ್ನ ಹತ್ರ ಇರುವಂತ ಸೇಮ್ ಸೈಡ್ ಬ್ಯಾಗ್, ಆದ್ರೆ ಅದು ರೌಂಡ್ ಶೇಪ್ ಅಲ್ಲಿ ಇರುವಂತದಿತ್ತು, ಸೇಮ್ ಕಲರ್ ಸೇಮ್ ಡಿಸೈನ್, ಅದಕ್ಕೆ ಅದನ್ನ ಬೇಡ ಅಂತ ನಾನು ತಗೊಳ್ಳಿಲ್ಲ. ಇನ್ ಮಿಕ್ಕಿದ್ದೆಲ್ಲ ವ್ಯಾನಿಟಿ ಬ್ಯಾಗ್ ತರ ಇತ್ತು. ನನಗೆ ಚಿಕ್ಕದ್ ಬೇಕಾಗಿತ್ತು, ಬರೀ ಮೊಬೈಲ್ ಹಾಕಿಟ್ಕೊಳಕ್ ಅಷ್ಟೇನೆ. ಅದನ್ನ ಹುಡುಕ್ತಾ ಹೋಗಿ ಸಾಕಾಯ್ತು. ಕಡೆಗೆ ಒಂದು ಬೇಲ್ಪುರಿ ತಿಂದ್ವಿ, ಜೊತೆಗೆ ಸ್ವಲ್ಪ ಖಾರ ಮತ್ತೆ ಕಡಲೆಪುರಿ ತಗೊಂಡ್ವಿ. ನನಗೆ ಎಲ್ಚಿ ಹಣ್ಣು ತುಂಬಾ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಎಲ್ಚಿ ಹಣ್ಣು ತಗೊಂಡೆ. ಯಾವ್ದೋ ಒಂಥರ ಹಣ್ಣು ಬರುತ್ತೆ, ಅದ್ರ ಹೆಸರೇನಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನಮ್ಮಮ್ಮಂಗೆ ತುಂಬಾ ಇಷ್ಟ, ಅವ್ರು ಅದನ್ನ ತಗೊಂಡ್ರು. ಬಟ್ ನನ್ಗೆ ಅದು ಇಷ್ಟ ಆಗಲ್ಲ. ಅದ್ರ ಬದಲು ನಾನು 2 ಪೈನಾಪಲ್ ಸ್ಲೈಸ್ ತಗೊಂಡೆ. ಜೊತೆಗೆ ಐಸ್ ಕ್ರೀಮ್ಗಳಂತೂ ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ತಿತ್ತು. ನಾವು 2 ಐಸ್ ಕ್ರೀಮ್ ತಗೊಂಡ್ವಿ. ಟೂಟಿ ಫ್ರೂಟಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ನನ್ನ ಹತ್ರ ಟಿಕ್ ಟಾಕ್ ಕ್ಲಿಪ್ಗಳು ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಅದೊಂದು ತಗೊಂಡ್ವಿ.